ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನಪ್ಪಾ ಮಾಡ್ತಿದ್ದಾರೆ ಅಂತ ಅಂದ್ರೆ, ಎಲ್ಲರಿಗೂ ಕೂಡ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಒಂದು ಎಸ್ ಡಿ ಎ ಮತ್ತೆ FDA, ಹಾಗೆ ಇಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದಾರೆ. ನಾನು ಈ ಒಂದು ತರಗತಿಯಲ್ಲಿ ನಿಮಗೆ ಓಲ್ಡ್ ಕ್ವಶನ್ಸ್ ಪೇಪರ್ಗಳನ್ನ ನಾನು ಡಿಸ್ಕಷನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ಅತಿ ಇಂಪಾರ್ಟೆಂಟ್ ಆಗಿ ತರಗತಿಗಳು ಇರ್ತವೆ, ಯಾರು ಕೂಡ ಮಿಸ್ ಮಾಡಬೇಡಿ, ಸಂಪೂರ್ಣವಾಗಿ ಈ ಒಂದು ತರಗತಿಗಳನ್ನ ನೋಡ್ಕೊತಾ ಹೋಗ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪಾ ಮೊದಲನೇ ಪ್ರಶ್ನೆ ಇದೆ ಅಂತ ನೋಡಿ. ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ? ಮೊದಲನೇ ಪ್ರಶ್ನೆ ಇಲ್ಲಿ, ಅಶೋಕನ ಒಂದು ಕಂದಹಾರ ಶಾಸನವನ್ನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಅಶೋಕನ ಕಂದಹಾರ ಶಾಸನವನ್ನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ನೋಡಿ. ಪ್ರಾಕೃತ, ಬ್ರಾಹ್ಮಿ ಮತ್ತು ಖರೋಷ್ಠಿ, ಗ್ರೀಕ್ ಮತ್ತು ಅರೇಮಿಕ್, ಮತ್ತೆ ಇಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಅಂತ. ಬೇಕಾದ್ರೆ ನಿಮಗೆ ಇಂಗ್ಲಿಷ್ ನಲ್ಲಿ ಬೇಕಿತ್ತು ಅಂತ ಅಂದ್ರೆ ಇಲ್ಲಿ ರೈಟ್ ಸೈಡ್ ನಲ್ಲಿ ಇಂಗ್ಲಿಷ್ ನಲ್ಲೂ ಕೂಡ ಕ್ವಶನ್ ಗಳನ್ನ ಕೊಟ್ಟಿದ್ದೇನೆ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಇನ್ ವಿಚ್ ಲ್ಯಾಂಗ್ವೇಜ್ ಇಸ್ ಅಶೋಕಾಸ್ ಕಂದಹಾರ್ ಎಡಿಕ್ಟ್ ಈಸ್ ರಿಟರ್ನ್ ಅಂತ ಕೊಟ್ಟಿದ್ದಾರೆ. ಕಂದಹಾರ ಎಂಬತಕ್ಕಂತ ಒಂದು ಶಾಸನ ಏನಿದೆ, ಅಶೋಕನ ಒಂದು ಶಾಸನ, ಇದನ್ನು ಯಾವ ಒಂದು ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಅಂದ್ರೆ ಆಪ್ಷನ್ ಸಿ, ಗ್ರೀಕ್ ಮತ್ತು ಅರೇಮಿಕ್ ಎಂಬತಕ್ಕಂಥ ಭಾಷೆ. ಗ್ರೀಕ್ ಮತ್ತು ಅರೇಮಿಕ್ ಭಾಷೆ. ಆಪ್ಷನ್ ಇಲ್ಲಿ ಸಿ ಸರಿದ ಉತ್ತರ ಆಗಿರ್ತದೆ. ನೆನ್ಪಿಟ್ಕೊಳ್ಳಿ, ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನ ಇಲ್ಲಿಂದ ನಿಮಗೆ ಕೇಳಬಹುದು. ಓಕೆನಾ? ಮುಂದಿನ ಒಂದು ಪ್ರಶ್ನೆ, ಮುಂದಿನ ಇಲ್ಲಿ ಎರಡನೇ ಪ್ರಶ್ನೆ ಇದೆ ನೋಡಿ. ಎರಡನೇ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಈ ಕೆಳಗಿನ ಯಾವ ಸ್ಥಳಗಳು ಭಾರತದಲ್ಲಿ ಸೂರ್ಯ ದೇವಾಲಯಕ್ಕೆ ಪ್ರಸಿದ್ಧಿ ಪಡೆದಿದೆ ಅಂತ. ಸೂರ್ಯ ದೇವಾಲಯ ಅಂತಕ್ಕಂಥದ್ದಕ್ಕೆ ಯಾವ ಒಂದು ಆಪ್ಷನ್ಸ್ ಗಳು ಇಲ್ಲಿ ಪ್ರಸಿದ್ಧಿ ಪಡೆದವೆ ಅಂತ ಕೇಳಿದರೆ, ಕೊನಾರ್ಕ್, ಅರಸವಲ್ಲಿ, ಮೋಧೇರಾ, ಮಾರ್ಥಂಡ, ಮತ್ತೆ ಇಲ್ಲಿ ಸಿರ್ಪುರ ಅಂತ ಇದೆ. ಇಲ್ಲಿ ಕೊನಾರ್ಕ್ ಎಂಬತಕ್ಕಂಥದ್ದು ಪ್ರಸ್ತುತವಾಗಿ ಏನಿದೆ, ಇದು ಸೂರ್ಯನ ಒಂದು ದೇವಾಲಯಕ್ಕೆ ಸಂಬಂಧ ಹೊಂದಿರತಕ್ಕಂಥದ್ದು. ಎಲ್ಲಿದೆ ಅಂತ ಅಂದ್ರೆ ಒಡಿಶಾದಲ್ಲಿ ಈ ಒಂದು ಕೊನಾರ್ಕ್ ಎಂಬತಕ್ಕಂಥ ಒಂದು ದೇವಸ್ಥಾನ ಸಿಗುತ್ತೆ. ಮೋಧೇರಾ ಎಲ್ಲಿದೆ ಅಂತ ಅಂದ್ರೆ ಇದು ಗುಜರಾತ್, ಇಲ್ಲಿ ಸಿಗ್ತದೆ. ಅರಸವಲ್ಲಿ ಕೂಡ ಇಲ್ಲಿ ಕೊನಾರ್ಕ್ ಈ ಒಂದು ಏನು ಸೂರ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ ಮತ್ತೆ ಸಿರಪುರ ಎಂಬತಕ್ಕಂಥ ಏನಿದೆ, ಇದು ಕೂಡ ಸೂರ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ಆಪ್ಷನ್ ಸಿ, ಕೇವಲ 4 ಆಪ್ಷನ್ ಅಂತ ಏನಿದೆ ಇವು ಸರಿದ ಉತ್ತರ. ಆಪ್ಷನ್ ಸಿ ಇಲ್ಲಿ ಸರಿದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡಬಹುದು, ಮಾಣಿ ಯೋಜನೆ ಅಂತ ಬಂದಿದೆ ನೋಡಿ. ಮಾಣಿ ಯೋಜನೆ, ಈ ಒಂದು ಯೋಜನೆ ಏನಿದೆ, ರಾಜ್ಯದಲ್ಲಿ ಸಂಪೂರ್ಣವಾಗಿ ನೆಲಮಾಳಿಗೆಯಲ್ಲಿ ನಿರ್ಮಿತವಾಗಿರ್ತಕ್ಕಂತಹ ಒಂದು ಜಲವಿದ್ಯುತ್ 42 ಯೋಜನೆ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಯೋಜನೆ ಎಂಬತಕ್ಕಂಥದ್ದು, ಈ ಒಂದು ಮಾಣಿ ಯೋಜನೆ ಏನಿದೆ, ಇದು ಯಾವ ನದಿಗೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಮಾಣಿ ಎಂಬತಕ್ಕಂಥ ಒಂದು ಯೋಜನೆ, ಮಾಣಿ ಎಂಬತಕ್ಕಂಥ ಒಂದು ನದಿ ಯೋಜನೆ, ಇದು ಯಾವ ನದಿಗೆ ಸಂಬಂಧಪಟ್ಟಿದೆ ಅಂತ ಅಂದ್ರೆ ವರಾಹಿ ನದಿ. ಆಪ್ಷನ್ ಇಲ್ಲಿ ಎ ಸರಿದ ಉತ್ತರ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಕಂಡು ಬರತಕ್ಕಂತಹ ಒಂದು ಇಲ್ಲಿ ಆಲಂಬಾಡಿ ಮತ್ತು ಕಿಲ್ಲಾರಿ ಹಾಗೆ ಡಿಯೋನಿ ಎಂಬತಕ್ಕಂಥ ಒಂದು ತಳಿಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಆಲಂಬಾಡಿ, ಕಿಲ್ಲಾರಿ ಮತ್ತು ಡಿಯೋನಿ ಎಂಬತಕ್ಕಂಥದ್ದು ಇವೆಲ್ಲವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ ಹಿಂದೆ ಬಂದಿರತಕ್ಕಂಥ ಒಂದು ಕ್ವಶನ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಹಿಂದೆ ಬಂದಿರತಕ್ಕಂಥ ಒಂದು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇಲ್ಲಿ ದನದ ತಳಿಗಳಿಗೆ ಇವು ಸಂಬಂಧ ಹೊಂದಿರತಕ್ಕಂಥದ್ದು. ಡಿಯೋನಿ, ಆಲಂಬಾಡಿ, ಕಿಲಾರಿ ಅಂತಕ್ಕಂಥದ್ದು. ಅಮೃತ್ಸರ್ ಅಂತಾನು ಕೂಡ ಕೇಳ್ತಾರೆ. ಅಮೃತ್ ಮಹಲ್ ಅಂತಾನು ಕೂಡ ಕೇಳ್ತಾರೆ. ಅಮೃತ್ ಮಹಲ್ ಅಂತಾನು ಕೂಡ ಕೇಳ್ತಾರೆ, ಗೊತ್ತಿರ್ಲಿ. ಓಕೆನಾ? ಇವೆಲ್ಲವೂ ಕೂಡ ದನದ ತಳಿಗಳಾಗಿರ್ತವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಈ ಕೆಳಗಿನ ಯಾವ ಭೌತ ಗುಣಗಳು ಬದಲಾಗುತ್ತವೆ ಅಂತ ಕೇಳಿದರೆ, ನೋಡಿ, ಒಂದು ಬೆಳಕಿದೆ, ಬೆಳಕು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಚಲಿಸಿದಾಗ ಏನೇನು ಬದಲಾಗುತ್ತೆ ಅಂತ. ಇಲ್ಲಿ ವೇಗ ಬದಲಾಗುತ್ತೆ, ತರಂಗಾಂತರ ಬದಲಾಗುತ್ತದೆ, ತೀವ್ರತೆ ಬದಲಾಗ್ತದೆ. ಇಲ್ಲಿ ಆವರ್ತನ ಬದಲಾಗುವುದಿಲ್ಲ, ಮತ್ತೆ ಬಣ್ಣ ಬದಲಾಗುವುದಿಲ್ಲ. ಹಾಗಾಗಿ ಆಪ್ಷನ್ ಬಿ ನೋಡಿ, 1, 2, 3. 1, 2, 3 ವೇಗ, ತರಂಗಾಂತರ, ತೀವ್ರತೆ, ಇವು 3 ಕೂಡ ಬದಲಾಗ್ತವೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಸರಿದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಲಿಬರಲ್ ಡೆಮೊಕ್ರಾಟಿಕ್ ಪಾರ್ಟಿ ಅಥವಾ LDP ಅಂತ ಕರಿತೇವೆ,
ಈ ನಾಯಕತ್ವ ಚುನಾವಣೆಯಲ್ಲಿದ್ದ ಗೆದ್ದ ನಂತರ ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಲು ಯಾರು ಸಿದ್ಧರಿದ್ದಾರೆ ಅಂತ. ಇತ್ತೀಚೆಗೆ ಜಪಾನಿನ ಒಂದು ಪ್ರಧಾನಿ ಯಾರಿದ್ದಾರೆ, ಇತ್ತೀಚಿನ ಹಿಂದಿನ ಪ್ರಧಾನಿಯವರು ಏನ್ ಮಾಡಿದ್ರು, ರಾಜೀನಾಮೆ ರಾಜೀನಾಮೆ ಕೊಟ್ರು. ಆ ಒಂದು ರಾಜೀನಾಮೆ ಕೊಟ್ಟಿರೋ ಕಾರಣದಿಂದಾಗಿ ಈಗ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಯಾರಪ್ಪ ಅಂದ್ರೆ ಶಿಗಿರು ಇಶಿಬಾ ಎಂತಕ್ಕಂಥ ರಾಜೀನಾಮೆ ಕೊಟ್ಟಿದ್ರು. ಈಗ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಪಾರ್ಟಿಯಿಂದ ಗೆದ್ದಿರ್ತಕ್ಕಂತಹ ಒಂದು ಏನು ಸಾನೆ ತಕೈಚಿ ಅಂತಕ್ಕಂಥವ್ರು, ನೋಡಿ ವೆರಿ ವೆರಿ ಇಂಪಾರ್ಟೆಂಟ್, ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಕೇಳ್ತಾರೆ ಜಪಾನಿನ ಪ್ರಸ್ತುತ ಪ್ರಧಾನಿ ಅಥವಾ ಇಲ್ಲಿ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಸಾನೆ ತಕೈಚಿ ಅಂತಕ್ಕಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಭಾರತದ ಒಂದು ಸಂವಿಧಾನದ ಯಾವ ವಿಧಿಯು ಸಮಾನ ನ್ಯಾಯವನ್ನು ಪ್ರೋತ್ಸಾಹಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದರ ಬಗ್ಗೆ ತಿಳಿಸುತ್ತೆ ಅಂತ. ಭಾರತದ ಸಂವಿಧಾನದ ಯಾವ ವಿಧಿಯು ಸಮಾನ ನ್ಯಾಯವನ್ನು ಪ್ರೋತ್ಸಾಹನೆ ಮಾಡ್ತಕ್ಕಂಥದ್ದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವನ್ನು ನೀಡುವುದರ ಬಗ್ಗೆ ತಿಳಿಸುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು 39A ಎಂಬತಕ್ಕಂಥ ವಿಧಿ. ನೋಡಿ, ಹಿಂದಿನ ಒಂದು ತರಗತಿಗಳಲ್ಲಿ ನಾನು ಈಗಾಗಲೇ ಏನು ಭಾರತದ ಸಂವಿಧಾನ ಹೇಳಬೇಕಾದ್ರೆ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಅದನ್ನ ಯಾರ್ಯಾರು ನೋಡಿಲ್ಲ, ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ತರಗತಿಗಳು ಅಂತ ಕೊಟ್ಟಿದ್ದೇನೆ, ಮೂಲಭೂತ ಹಕ್ಕುಗಳು ಅಂತ, ಅದರಲ್ಲಿ ಎಲ್ಲವೂ ಕೂಡ ಬಂದಿದ್ದಾವೆ, ನೋಡ್ಕೊಳ್ತಾ ಹೋಗಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 39A. ಇವೆಲ್ಲವೂ ಕೂಡ ಎಲ್ಲಿದೆ ಅಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಇರ್ತವೆ. ಎಷ್ಟನೇ ಭಾಗ? 4ನೇ ಭಾಗ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಪ್ಪಾ ಇದೆ ಅಂತ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಇದೆ. ತುಂಬಾ ಈಸಿ ಪ್ರಶ್ನೆ, ಈಸಿಯಾಗಿ ಆನ್ಸರ್ ಮಾಡಬಹುದು. ನೋಡಿ, 1523.83 ಡಿವೈಡೆಡ್ ಬೈ 19.95 ಪ್ಲಸ್ 596.28 ಪ್ಲಸ್ 249.9 ಅಂತ ಕೊಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ ಆಗಿ ಆನ್ಸರ್ ಮಾಡಬಹುದು. ನೋಡಿ, ನಾನು ಆನ್ಸರ್ ಮಾಡ್ತೇನೆ. 1523, ಇದನ್ನ 1523 ಏನಿದೆ ಇದನ್ನ 1524 ಅಂತ ಬರ್ಕೊಳ್ಳಿ. ಯಾಕೆ ಅಂತ ಅಂದ್ರೆ 1523.89 ಅಂತ ಕೊಟ್ಟಿದ್ದಾರೆ. ನೋಡಿ, 1524 ಡಿವೈಡೆಡ್ ಬೈ 19.95 ಏನಿದೆ ಇದನ್ನ 20 ಬರ್ಕೊಂಡ್ಬಿಡಿ. ಪಾಯಿಂಟ್ ಇಲ್ಲ ಹಾಕಿ, 2 ಒಂದ್ಲೆ 2 ಏಳ್ಲೆ 14 ಮತ್ತೆ 2 ಆರ್ಲೆ 12, 0.76 ಬಂತು. ಇಲ್ಲಿ 76 ಬಂದ ನಂತರ ನೆಕ್ಸ್ಟ್ ಇಲ್ಲಿ 596 ಪ್ಲಸ್ 249 250 ಬರ್ಕೊಳ್ಳಿ. 6 12ಕ್ಕೆ 2 ದಶಕ 1 9 1 10 10 7 17 17 5 22ಕ್ಕೆ 2 ದಶಕ 2 5 2 7 7 8 9 922 ಬಂತು. ಯಾವ ರೀತಿ ಬಂತು 922? ನೋಡೋಣ, ಇನ್ನೊಂದ್ಸಲಿ ಚೆಕ್ ಮಾಡೋಣ, ಏನಾದ್ರು ತಪ್ಪು ಮಾಡಿರ್ಬೋದು. ಓಕೆ, ನೋಡಿ, 1523 ಡಿವೈಡೆಡ್ ಬೈ 20 ಇದೆ. ಈ 0 ಇಲ್ಲಿ ಕ್ಯಾನ್ಸಲ್ ಆಯ್ತು. 152 ಮಾಡೋಣ. ಇದನ್ನ 153 ಮಾಡ್ಕೊಳ್ಳೋಣ ಬೇಕಾದ್ರೆ. ಡಿವೈಡೆಡ್ ಬೈ 2 2 7 14 2 6 12. ಓಕೆನಾ, 76 ಆಯ್ತಾ. ನೆಕ್ಸ್ಟ್ ಪ್ಲಸ್ 596 ನೆಕ್ಸ್ಟ್ 250 6 12ಕ್ಕೆ 2 ದಶಕ 1 7 1 8 8 9 ಎಷ್ಟಾಯ್ತು? 8 9 8 9 12 8 9 17 17 5 22ಕ್ಕೆ 2 ದಶಕ 2 5 2 7 8 9 922 ಆನ್ಸರು. ಇದೆಲ್ಲವೂ ಕೂಡ ಇಲ್ಲಿ ಆಪ್ಷನ್ಸ್ ಇಲ್ಲ, ಹಾಗಾಗಿ 922. ಏನಾದ್ರು ತಪ್ಪು ಮಾಡ್ತಾ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಹೇಳಬಹುದು. ನಾವು ಸರಿ ಅಂತಾನೆ ಕೂಡ ಹೇಳಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ವಿಡಿಯೋನ ಮಾಡ್ಬೇಕಾದ್ರೆ ಕೆಲವು ತಪ್ಪಾಗ್ತವೆ, ಅದನ್ನ ನೀವು ನೋಡ್ಕೋಬಹುದು. ಮೋಸ್ಟ್ಲಿ ತಪ್ಪಾಗಿರೋದಿಲ್ಲ, ನೋಡೋಣ. ಇಲ್ಲಿ 922 ಆನ್ಸರ್ ಬರಬೇಕು. ಇಲ್ಲಿ 825 ಅಂತ ಕೊಟ್ಟಿದ್ದೇನೆ, ಈ ಆಪ್ಷನ್ಸ್ ತಪ್ಪಾಗಿದೆ. ಓಕೆನಾ, 922 ಇಸ್ ದ ರೈಟ್ ಆನ್ಸರ್. 922. ಓಕೆನಾ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡಿ, ತುಂಬಾ ಈಸಿ ಇದೆ. ಎ ತನ್ನ ಒಂದು ಮನೆಯನ್ನು ರೂಪಾಯಿ 10 ಲಕ್ಷಕ್ಕೆ ಬಿಗೆ 10% ನಷ್ಟದಲ್ಲಿ ಮಾರ್ತಾನೆ. ಅಂದ್ರೆ 90%ಗೆ 10 ಲಕ್ಷ, 100,000 ಲಕ್ಷ 10 ಲಕ್ಷ ಆಗುತ್ತೆ. ನಂತರ ಬಿ ಅದನ್ನೇ 10% ಲಾಭದಲ್ಲಿ ಮಾರಿದ್ರೆ ಎರಡು ವಹಿವಾಟಿನ ಫಲಿತಾಂಶ ಏನು ಅಂತ. ನೋಡಿ, ಒಂದು 100 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಇದನ್ನ 10% ನಷ್ಟದಲ್ಲಿ ಮಾರಿದ್ರೆ 90 ರೂಪಾಯಿ ಆಯ್ತು. ನೆಕ್ಸ್ಟ್ 10% ಲಾಭದಲ್ಲಿ ಮಾಡಿದ್ರೆ, ನೆಕ್ಸ್ಟ್ ಬಿ ಏನಿದಾನೆ ಅದನ್ನು ಮತ್ತೆ 10% ಲಾಭದಲ್ಲಿ ಮಾರಿದ್ರೆ ಎಷ್ಟಾಯ್ತು? 10% ಲಾಭ ಅಂತ 99 ಆಯ್ತು. -1 ಅಂದ್ರೆ 1% ನಷ್ಟ ಆಗ್ತದೆ. ಇಲ್ಲಿ ಯಾವುದು ಕೂಡ
ಉತ್ತರ ಸರಿ ಇಲ್ಲ, ಅದಕ್ಕಾಗಿ ಮೇಲಿನ ಯಾವುದೂ ಅಲ್ಲ. ಅಂದ್ರೆ ಎಷ್ಟಾಗುತ್ತೆ ಅಂತ ಅಂದ್ರೆ 1% ನಷ್ಟ ಆಗುತ್ತೆ. ಇಲ್ಲಿ 1 ಲಕ್ಷ ಇಲ್ಲಿ ನಷ್ಟ ಆಗ್ತದೆ. 1 ಲಕ್ಷ ಅಲ್ಲ, 10,000 ಇಲ್ಲಿ ನಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ಆಪ್ಷನ್ ಇಲ್ಲ, ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆನಾ? ತುಂಬಾ ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಇದನ್ನ ಇನ್ನೊಂದ್ಸರಿ ಹೇಳ್ಕೊಡ್ತೇನೆ. ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಇವು. ಯಾಕೆಂದ್ರೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತಾರೆ, ಅದಕ್ಕಾಗಿ. ನೋಡಿ, ಓಕೆನಾ? ನೋಡಿ, ಮೊದಲನೇದಾಗಿ ನೋಡಿ, ಒಂದು 100 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. 100 ರೂಪಾಯಿ ಇದೆ. ಇದನ್ನ ನಾವೇನ್ ಮಾಡ್ತೀವಿ, 10% ನಷ್ಟದಲ್ಲಿ ಮಾಡ್ತೀವಿ. 10% ನಷ್ಟ ಅಂತ -10%. ಎಷ್ಟಾಯ್ತು? 90 ರೂಪಾಯಿ ಆಯ್ತು. ನೆಕ್ಸ್ಟ್ 90 ರೂಪಾಯಿನ 10% ಲಾಭದಲ್ಲಿ ಮಾಡ್ತೀವಿ. ಪ್ಲಸ್ 10%. ಎಷ್ಟಾಯ್ತು? 90ರ ಒಂದು 10% ಎಷ್ಟು? 9 ಆಯ್ತು. 90 ಪ್ಲಸ್ 9 ಎಷ್ಟಾಯ್ತು? 99 ಆಯ್ತು. ಮೊದಲೆಷ್ಟಿತ್ತು? 100 ಇತ್ತು. ಈಗ ಎಷ್ಟಿದೆ? 99 ಆಯ್ತು. ಎಷ್ಟು ಪರ್ಸೆಂಟ್ ಲಾಸ್ ಆಯ್ತು? 1% ಲಾಸ್ ಆಯ್ತು. ಇದನ್ನ ಇಲ್ಲಿ ಕೇಳಿರೋದು. 10 ಲಕ್ಷದ ಒಂದು 1% ಎಷ್ಟಾಗುತ್ತೆ ನೋಡಿ. ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ. 1% ಅಂತ ಅಂದ್ರೆ 1 ಇಂಟು 100. 2 ಕ್ಯಾನ್ಸಲ್ ಆದ್ರೆ 10,000 ಕಡಿಮೆ ಆಗ್ಬೇಕು. ಇಲ್ಲಿ ಆಪ್ಷನ್ ಎಲ್ಲೂ ಕೂಡ ಇಲ್ಲ, ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಒಂದು ಪೈಪ್ ಏನಿದೆ 10 ಗಂಟೆಗಳ ಒಂದು ಟ್ಯಾಂಕ್ ಅನ್ನ ತುಂಬುತ್ತದೆ. ಇನ್ನೊಂದು ಪೈಪ್ ಅದನ್ನು 6 ಗಂಟೆಗಳಲ್ಲಿ ಖಾಲಿ ಮಾಡ್ತದೆ. ಎರಡು ಪೈಪ್ಗಳನ್ನ ಏಕಕಾಲದಲ್ಲಿ ತೆರೆದಾಗ ತೊಟ್ಟಿ ಖಾಲಿ ಮಾಡಲು ತೆಗೆದುಕೊಂಡ ಸಮಯವನ್ನು ಕಂಡುಹಿಡಿಯಿರಿ ಅಂತ. ತುಂಬಾ ಈಸಿ ಕ್ವಶನ್ ಇದು, ಈಸಿಯಾಗಿ ಮಾಡಬಹುದು. ನೋಡಿ, ಒಂದು ಪೈಪ್ ಇದೆ, ಎ ಪೈಪ್ ಅಂತ ಅನ್ಕೊಂಡ್ಬಿಡೋಣ. ಎ ಪೈಪ್ ಏನಿದೆ 10 ಗಂಟೆಯಲ್ಲಿ ಟ್ಯಾಂಕ್ ಅನ್ನ ತುಂಬುತ್ತದೆ, ಇದನ್ನ ಪ್ಲಸ್ ಅನ್ಕೊಂಡ್ಬಿಡೋಣ. ಬಿ ಪೈಪ್ ಏನಿದೆ, ಇದು 15 ಗಂಟೆಯಲ್ಲಿ ಏನ್ ಮಾಡ್ತದೆ? ಖಾಲಿ ಮಾಡ್ತದೆ. ಈಗ ನಾವೇನ್ ಮಾಡ್ಬೇಕು? 10 ಮತ್ತು 15ರ ಒಂದು ಲಾಸ ಕಂಡುಹಿಡಬೇಕು. 10 ಮತ್ತು 15ರ ಲಾಸ ಎಷ್ಟಾಗತ್ತೆ? 10, 15ರ ಲಾಸ 30 ಆಗ್ತದೆ. 30 ಆಗ್ತದೇನಾ? ಇದನ್ನ 30 ಮಾಡ್ಕೊಳ್ಳಿ. 30 ಏನಿದೆ, 30 ಲೀಟರ್ ಕ್ಯಾನ್ ಅಂತ. ಲಾಸ ಏನ್ ಕಂಡುಹಿಡಿದಿರ್ತೀವಿ, ಅದು 30 ಲೀಟರ್ ಕ್ಯಾನ್ ಅಂತ. ಒಟ್ಟು ಕೆಲಸ ಇಷ್ಟಿದೆ ಅಂತ. ಈಗ ನೋಡಿ, 10 ಮೂರ್ಲೆ ಎಷ್ಟು? 1 ನಿಮಿಷದಲ್ಲಿ ಇದೆಷ್ಟು ಮಾಡ್ತದೆ? 1 ಗಂಟೆಯಲ್ಲಿ 3 ಭಾಗ ಇಲ್ಲಿ ತುಂಬುತ್ತದೆ. ಅದೇ ಇಲ್ಲಿ 15 ಏನು ಬಿ ಆಪ್ಷನ್, ಏನು ಬಿ ಪೈಪ್ ಏನಿದೆ, ಅದು 1 ಗಂಟೆಗಳಲ್ಲಿ 2 ಭಾಗ ಖಾಲಿ ಮಾಡ್ತದೆ. ಹಾಗಾದ್ರೆ ಇಲ್ಲಿ ನೋಡಿ, ಏಕಕಾಲದಲ್ಲಿ ತೆರೆದಾಗ ತೊಟ್ಟಿಯನ್ನು ಖಾಲಿ ಮಾಡಲು ತೆಗೆದುಕೊಂಡ ಸಮಯವನ್ನು ಕಂಡುಹಿಡಿಯಿರಿ ಅಂತ. 6 ಗಂಟೆಗಳು, ಇಲ್ಲಿ 6 ಆಗ್ಬೇಕಿದು. ಸಾರಿ, ಇಲ್ಲಿ ನಾವು 15 ಮಾಡ್ಕೊಂಡ್ಬಿಡ್ತೀವಿ. ಈಗ ಮಾಡ್ತೇನೆ ನೋಡಿ. ಕ್ವಶನ್ ಬರ್ಕೊಳ್ಳದೆ ತಪ್ಪು ಬರ್ಕೊಂಡಿದೀವಿ. ಒಂದು ಪೈಪ್, ಎ ಪೈಪ್ ಇದೆ, ಅದು 10 ಗಂಟೆಯಲ್ಲಿ ತುಂಬುತ್ತದೆ. ಬಿ ಪೈಪ್ ಇದೆ, ಅದೇನ್ ಮಾಡ್ತದೆ? 6 ಗಂಟೆಗಳಲ್ಲಿ ತುಂಬುತ್ತದೆ. ಎರಡರ ಲಾಸ ಎಷ್ಟು? 30. 10 ಮೂರ್ಲೆ 30, 6 ಇಲ್ಲೇ 30. ಈಗ ನೋಡಿ, ಇದು ಖಾಲಿ ಮಾಡ್ತಾ ಇದೆ, ಇದು ತುಂಬ್ತಾ ಇದೆ. ಹಾಗಾದ್ರೆ ಎರಡು ಏಕಕಾಲದಲ್ಲಿ ತೆರೆದಾಗ ತುಂಬಿರ್ತಕ್ಕಂತ ಒಂದು ತೊಟ್ಟಿ ಎಷ್ಟು ಗಂಟೆಗಳಲ್ಲಿ ಖಾಲಿ ಆಗುತ್ತೆ ಅಂತ ಕೇಳಿದರೆ, 3 - 5 = -2 ಆಗ್ತದೆ. ಖಾಲಿ ಮಾಡುತ್ತೆ. ಹಾಗಾದ್ರೆ 30 / -2 ಅಂತ ಅಂದ್ರೆ 15 ಗಂಟೆಗಳನ್ನ ಯಾವತ್ತು ಮೈನಸ್ ಅಲ್ಲಿ ಹೇಳೋದಿಲ್ಲ, ಹಾಗಾಗಿ ಆಪ್ಷನ್ ಬಿ ಸರಿ ಉತ್ತರ ಆಗಿದೆ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, 41 ಮಕ್ಕಳ ತರಗತಿಯಲ್ಲಿ ಅಧಿಕೃತ ಶ್ರೇಣಿ ಮೇಲಿನಿಂದ 8, ಅಂದ್ರೆ 41 ಜನ ಇದ್ರೆ ಮೇಲಿನಿಂದ 8. ಮಮತಾ ಆದಿತ್ಯನಿಗಿಂತ 7 ರ್ಯಾಂಕ್ ಕೆಳಗಿದ್ದಾಳೆ. ಮಮತಾ ಆ ಏನು ಆದಿತ್ಯನಿಗಿಂತ 7 ರ್ಯಾಂಕ್ ಕೆಳಗಿದ್ದಾಳೆ. ಕೆಳಗಿನಿಂದ ಮಮತಾ ಶ್ರೇಣಿ ಎಷ್ಟು ಅಂತ ಕೇಳಿದರೆ, ಇನ್ ಎ ಕ್ಲಾಸ್ ಆಫ್ 41 ಚಿಲ್ಡ್ರನ್ ಆದಿತ್ಯ, ಇದು ಆದಿತ್ಯ ಅಂತ ಆಗ್ಬೇಕು. ಆದಿತ್ಯ ರ್ಯಾಂಕ್ 8th ಫ್ರಮ್ ದ ಟಾಪ್. ಇಲ್ಲಿ ನೋಡಿ, ಇಲ್ಲಿ ಆದಿತ್ಯ ಇದ್ದಾನೆ, 8th ಆದಿತ್ಯ. ಓಕೆನಾ? ನೆಕ್ಸ್ಟ್ ಮಮತಾ ಈಸ್ 7 ರ್ಯಾಂಕ್ ಬಿಲೋ ಆದಿತ್ಯ. 7 ರ್ಯಾಂಕ್ ಅಂತ 8, 7, 15 ಆಯ್ತು. ಹಾಗಾದ್ರೆ ಮಮತಾ ಕೆಳಗಿಂದ ಎಷ್ಟನೇವಳು ಅಂತ ಅಂದ್ರೆ, ಇಲ್ಲಿ ಟೋಟಲ್ ಆಗಿ 41 ಇದ್ದಾರೆ. 15 ಮೈನಸ್ ಮಾಡಿದ್ರೆ ಎಷ್ಟು? 10ರಲ್ಲಿ 6 ಹೋದ್ರೆ 5 5, 5 1 6, 3ರಲ್ಲಿ 2 1 ಹೋದ್ರೆ 2, 26 ಆಯ್ತಾ? 26 ಪ್ಲಸ್ ಇದು 15ನೇವಳು ಮಮತಾ ಆಗಿರೋದಕ್ಕಾಗಿ 1 ಪ್ಲಸ್ ಮಾಡ್ಬೇಕು. 27 ಇದಕ್ಕೆ ಸರಿ ಉತ್ತರ. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಹುಡುಗಿ ತನ್ನ ಮನೆಯಿಂದ ಹೊರಡುತ್ತಾಳೆ ಅಂತ ಕೊಟ್ಟಿದ್ದಾರೆ. ಅವಳು ಮೊದಲು ವಾಯುವ್ಯ ದಿಕ್ಕಿನಲ್ಲಿ ತಿರುಗ್ತಾಳೆ. ನೋಡಿ, ಈ ಆನೆಯು, ಈ ಆನೆಯು ಅಂತ ಈಶಾನ್ಯ
ಆಗ್ನೇಯ, ನೈಋತ್ಯ, ವಾಯುವ್ಯ ಅಂತ. ಈ ಆನೆಯು ನೋಡಿ, ಹುಡುಗಿ ತನ್ನ ಮನೆಯಿಂದ ಹೊರಡ್ತಾಳೆ, ಅವಳು ಮೊದಲು ವಾಯುವ್ಯ ದಿಕ್ಕಿನಲ್ಲಿ ತಿರುಗ್ತಾಳೆ. ಇದು ಮನೆ ಅನ್ಕೊಳ್ಳಿ, ಈ ವಾಯುವ್ಯ ದಿಕ್ಕಿನಲ್ಲಿ ತಿರುಗ್ತಾಳೆ 30 ಮೀಟರ್. ನಂತರ ನೈಋತ್ಯ ದಿಕ್ಕಿನಲ್ಲಿ ನಡೀತಾಳೆ. ನೈಋತ್ಯ ದಿಕ್ಕಿನಲ್ಲಿ ಅಂದ್ರೆ ಈ ಕಡೆ ನಡೀತಾಳೆ 30 ಮೀಟರ್. ನೆಕ್ಸ್ಟ್ ಅಂತಿಮವಾಗಿ ಅವಳು ತನ್ನ ಒಂದು ಮನೆ ಕಡೆ ತಿರುಗ್ತಾಳೆ. ಹಾಗಾದ್ರೆ ಅವಳು ಪ್ರಸ್ತುತ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾಳೆ ಅಂತ. ಪ್ರಸ್ತುತ ಯಾವ ದಿಕ್ಕಿನಲ್ಲಿ ನೋಡಿ, ವಾಯುವ್ಯಕ್ಕೆ ಹೋಗಿರ್ತಾಳೆ, ನೈಋತ್ಯಕ್ಕೆ ತಿರುಗ್ತಾಳೆ. ನೆಕ್ಸ್ಟ್ ಪ್ರಸ್ತುತ ಯಾವ ದಿಕ್ಕಿನಲ್ಲಿ ಅಂದ್ರೆ ಈಶಾನ್ಯಕ್ಕೆ ತಿರುಗ್ತಿರ್ತಾಳೆ. ಓಕೆನಾ? ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ವಾಯುವ್ಯ ಇತ್ತು, ನೈಋತ್ಯದ ಕಡೆ ನಡೀತು, ನೆಕ್ಸ್ಟ್ ಮನೆ ಕಡೆ ತಿರುಗಿದ್ಲು. ಈ ದಿಕ್ಕು ಯಾವುದು? ಈಶಾನ್ಯ ದಿಕ್ಕು. ಹಾಗಾಗಿ ಈಶಾನ್ಯ ಸರಿಯಾದ ಉತ್ತರ. ಓಕೆನಾ? ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಏಕರೂಪದ ಮೋನೋಪ್ಸೋನಿಸ್ಟಿಕ್ ಮಾರುಕಟ್ಟೆಯ ಒಂದು ಪರಿಸ್ಥಿತಿಗಳನ್ನ ಪೂರೈಸುತ್ತೆ ಅಂತ. ಅಂದ್ರೆ ಮೋನೋಪೋಲಿಸ್ಟಿಕ್ ಏನು ಮಾರುಕಟ್ಟೆ ಏನಿದೆ ಅದನ್ನ ತುಂಬುತ್ತೆ ಅಂತ ಕೇಳಿದರೆ, ಇಲ್ಲಿ ಏಕ ಖರೀದಿದಾರ ಮತ್ತು ಅನಂತ ಮಾರಾಟಗಾರ, ಮೋನೋಪ್ಸೋನಿ ಅಂತ. ನೋಡಿ, ಮೋನೋಪ್ಸೋನಿ ಅಂತ ಕರೀತಾರೆ. ಮೋನೋಪೋಲಿ ಅಂತಾನೂ ಕೂಡ ಇದೆ. ಮೋನೋಪೋಲಿ ಅಂತ ಅಂದ್ರೆ ಒಬ್ಬನೇ ಮಾರಾಟಗಾರ ಇರ್ತಾನೆ, ತುಂಬಾ ಜನ ಖರೀದಿದಾರ ಇರ್ತಾರೆ, ಅದನ್ನ ಮೋನೋಪೋಲಿ ಅಂತ ಕರಿತೇವೆ. ಮೋನೋಪ್ಸೋನಿ ಅಂತ ಅಂದ್ರೆ ಒಬ್ಬನೇ ಖರೀದಿ ಮಾಡೋನು ಇರ್ತಾನೆ, ಮಾರಾಟಗಾರರು ಬಹಳ ಜನ ಇರ್ತಾರೆ, ಅದನ್ನ ಮೋನೋಪ್ಸೋನಿ ಅಂತ ಕರಿತೇವೆ. ಎರಡನ್ನು ಕೂಡ ನೆನ್ಪಿಟ್ಕೊಳ್ಳಿ. ಓಕೆನಾ? ಮತ್ತೆ ಇವತ್ತಿನ ಕೊನೆಯ ಪ್ರಶ್ನೆ ನೋಡಿ, ದೇಶದ ಆರ್ಥಿಕತೆಯನ್ನು ಗ್ರಾತೀಕರಿಸುವ ಒಂದು ಪ್ರಾಮಾಣಿಕ ಸಾಧನವಾಗಿ ಜಿಡಿಪಿಯ ಪರಿಕಲ್ಪನೆಯನ್ನು ಮೊದಲು ಇವರು ಯಾರು ಕಲ್ಪಿಸಿದರು ಅಂತ ಕೇಳಿದರೆ, ಯಾರಪ್ಪ ಅಂತಾರೆ? ಸೈಮನ್ ಕುಜ್ನೆಟ್ಸ್ ಎಂತಕ್ಕಂಥವ್ರು ಇದನ್ನ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಇವತ್ತಿನ ಒಂದು 15 ಪ್ರಶ್ನೆಗಳನ್ನ ನಾವು ನೋಡಿದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಎಲ್ರಿಗೂ ಕೂಡ ಹೇಗೆ ಅನಿಸ್ತು ಎಲ್ರು ಕೂಡ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ತರಗತಿ ಇರ್ತದೆ, ನೋಡ್ಕೊಳ್ತಾ ಹೋಗಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.